ನರ್ಸ್ ನಿಮಿಷಾ ಪ್ರಿಯಾ ಅವರ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದ ಒಂದು ಸಂಕೀರ್ಣ ಮತ್ತು ದುರಾದೃಷ್ಟಕರ ಘಟನೆಯಾಗಿದೆ. ಈ ಪ್ರಕರಣ ಕೇವಲ ಒಬ್ಬ ವ್ಯಕ್ತಿಯ ಕಾನೂನು ಹೋರಾಟವಾಗಿ ಉಳಿಯದೆ ವಲಸಿಗ ಕಾರ್ಮಿಕರ ಸುರಕ್ಷತೆ, ವಿದೇಶಿ ಜೈಲುಗಳಲ್ಲಿನ ಮಾನವ ಹಕ್ಕುಗಳು ಮತ್ತು ರಾಜತಾಂತ್ರಿಕ ಸಂಬಂಧಗಳ ಮಹತ್ವವನ್ನ ಎತ್ತಿ ಹಿಡಿದಿದೆ. ನಿಮಿಷಾ ಪ್ರಿಯಾಳ ಮರಣದಂಡನೆ ಪ್ರಕರಣ ಇದೀಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ನಿಮಿಷಾ ಪ್ರಿಯಾ ಕುಟುಂಬವು ರಕ್ತದ ಹಣ ನೀಡುವ ಪ್ರಸ್ತಾಪವನ್ನ ಮೃತನ ಕುಟುಂಬವು ತಿರಸ್ಕರಿಸಿದೆ. ಹಾಗಾದ್ರೆ ಈ ಪ್ರಕರಣದ ಹಿನ್ನೆಲೆ ಏನು ನೋಡ್ತಾ ಹೋಗೋಣ. ನಿಮಿಷಾ ಪ್ರಿಯಾ ಅವರು ಕೇರಳ ಮೂಲದ ನರ್ಸ್ ಆಗಿದ್ದು ಯೆಮೆನ್ನಲ್ಲಿ ಕೆಲಸ ಮಾಡ್ತಿದ್ರು. 2017ರಲ್ಲಿ ಅವರು ತಾವು ಕೆಲಸ ಮಾಡ್ತಾ ಇದ್ದ ಯೆಮೆನಿ ಪ್ರಜೆ ತಲಾಲ್ ಅಬ್ದು ಮೆಹದಿ ಅವರನ್ನ ಕೊಲೆ ಮಾಡಿದ ಆರೋಪಕ್ಕೆ ಗುರಿಯಾಗಿದ್ರು. ನಿಮಿಷಾ ಅವರ ವಾದದ ಪ್ರಕಾರ ತಲಾಲ್ ನಿಮಿಷಾಳನ್ನ ಹಿಂಸಿಸುತ್ತಿದ್ದ ಮತ್ತು ಪಾಸ್ಪೋರ್ಟ್ ವಶಪಡಿಸಿಕೊಂಡಿದ್ದ. ಅದಲ್ಲದೆ ಲೈಂಗಿಕ ಕಿರುಕುಳ ನೀಡಲು ಯತ್ನಿಸಿದಾಗ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ನಿಮಿಷಾ ತಲಾಲ್ಗೆ ಟ್ರ್ಯಾಂಕ್ವಿಲೈಸರ್ ಚುಚ್ಚುಮತನ್ನ ನೀಡಿದ್ರು. ಆದರೆ ಇದು ಅತಿಯಾಗಿ ತಲಾಲ್ ಅವರ ಸಾವಿಗೆ ಕಾರಣವಾಯಿತು. ನಂತರ ನಿಮಿಷಾ ಮತ್ತು ಅವರ ಸಹೋದ್ಯೋಗಿ ಶೇಖಾತ್ ಮೃತದೇಹವನ್ನ ನೀರಿನ ಟ್ಯಾಂಕ್ನಲ್ಲಿ ಬಚ್ಚಿಟ್ಟಿದ್ರು. ಈ ಘಟನೆ ಬೆಳಕಿಗೆ ಬಂದ ನಂತರ ನಿಮಿಷಾ ಪ್ರಿಯಾ ಅವರನ್ನ ಬಂಧಿಸಿ ಕೊಲೆ ಆರೋಪದ ಅಡಿ ವಿಚಾರಣೆಗೆ ಒಳಪಡಿಸಲಾಯಿತು. ಹಾಗಾದ್ರೆ ಕಾನೂನು ಪ್ರಕ್ರಿಯೆ ಮತ್ತು ಶಿಕ್ಷೆಯ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಯೆಮನ್ ಕಾನೂನಿನ ಅಡಿಯಲ್ಲಿ ನಿಮಿಷಾ ಪ್ರಿಯಾ ಅವರಿಗೆ 2020ರಲ್ಲಿ ಮರಣದಂಡನೆ ಶಿಕ್ಷೆ ವಿಧಿಸಲಾಯಿತು. ಯೆಮನ್ ಕಾನೂನು ಶರಿಯಾ ಆಧಾರಿತವಾಗಿದ್ದು ಕೊಲೆ ಪ್ರಕರಣಗಳಲ್ಲಿ ಬ್ಲಡ್ ಮನಿ ಅಂದ್ರೆ ರಕ್ತ ಹಣ ಪರಿಕಲ್ಪನೆ ಇದೆ. ಅಂದ್ರೆ ಸಂತ್ರಸ್ತರ ಕುಟುಂಬವು ಪರಿಹಾರವನ್ನ ಸ್ವೀಕರಿಸಿ ಅಪರಾಧಿಯನ್ನ ಕ್ಷಮಿಸಿದ್ರೆ ಶಿಕ್ಷೆಯನ್ನ ಕಡಿಮೆ ಮಾಡಬಹುದು ಅಥವಾ ರದ್ದುಗೊಳಿಸಬಹುದು. ಆದರೆ ತಲಾಲ್ ಅವರ ಕುಟುಂಬವು ಬ್ಲಡ್ ಮನಿ ಪಡೆಯಲು ನಿರಾಕರಿಸಿತು ಮತ್ತು ನಿಮಿಷಾ ಅವರಿಗೆ ಮರಣ ದಂಡನೆ ವಿಧಿಸಲು ಒತ್ತಾಯಿಸಿತು. ನಿಮಿಷಾ ಅವರು ಯೆಮನ್ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಿದ್ರು. ಆದರೆ ಅದನ್ನ 2022ರಲ್ಲಿ ವಜಾಗೊಳಿಸಲಾಯಿತು. ಇದು ಅವರಿಗೆ ಲಭ್ಯವಿರುವ ಎಲ್ಲ ಕಾನೂನು ಮಾರ್ಗಗಳನ್ನ ಬಹುತೇಕ ಮುಚ್ಚಿತು. ಭಾರತ ಸರ್ಕಾರದ ಮಧ್ಯಸ್ಥಿಕೆ ಮತ್ತು ರಾಜತಾಂತ್ರಿಕ ಸವಾಲುಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ನಿಮಿಷಾ ಪ್ರಿಯಾ ಅವರ ಕುಟುಂಬ ಮತ್ತು ಸೇವ್ ನಿಮಿಷಾ ಪ್ರಿಯಾ ಇಂಟರ್ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಭಾರತ ಸರ್ಕಾರಕ್ಕೆ ಪದೇ ಪದೇ ಮನವಿ ಸಲ್ಲಿಸಿತು. ಭಾರತ ಸರ್ಕಾರವು ರಾಜತಾಂತ್ರಿಕವಾಗಿ ಯೆಮನ್ ಸರ್ಕಾರದೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಿತು. ಆದಾಗ್ಯೂ ಯೆಮನ್ನಲ್ಲಿನ ಅಸ್ಥಿರ ರಾಜಕೀಯ ಪರಿಸ್ಥಿತಿ ಮತ್ತು ಭಾರತಕ್ಕೆ ಯಾವುದೇ ಔಪಚಾರಿಕ ರಾಜತಾಂತ್ರಿಕ ಕಾರ್ಯಾಲಯವಿಲ್ಲದಿರೋದು ಸಂವಹನವನ್ನ ಇನ್ನಷ್ಟು ಕಷ್ಟಕರವಾಗಿಸಿತು. ಯೆಮನ್ನಲ್ಲಿ ಯುದ್ಧದ ಕಾರಣದಿಂದ ಭಾರತ ತನ್ನ ರಾಯಭಾರಿ ಕಚೇರಿಯನ್ನ ಮುಚ್ಚಿದೆ. ಕಾನೂನುಬದ್ಧವಾಗಿ ಬ್ಲಡ್ ಮನಿ ಪಾವತಿಸುವ ಮೂಲಕ ನಿಮಿಷಾ ಅವರನ್ನ ರಕ್ಷಿಸಲು ಅವಕಾಶ ಇದ್ರು ತಲಾಲ್ ಕುಟುಂಬದವರು ಅದನ್ನ ಸ್ವೀಕರಿಸಲು ನಿರಾಕರಿಸಿದ್ರು. ಇದು ಪ್ರಕರಣವನ್ನ ಇನ್ನಷ್ಟು ಜಟಿಲಗೊಳಿಸಿತು. ನಿಮಿಷಾ ಪರವಾಗಿ ಹಣ ಸಂಗ್ರಹಿಸುವ ಪ್ರಯತ್ನಗಳು ನಡೆದರೂ ಯೆಮನ್ ಕಾನೂನಿನ ಸಂಕೀರ್ಣತೆ ಮತ್ತು ಸಂತ್ರಸ್ತ ಕುಟುಂಬದ ನಿರಾಕರಣೆ ದೊಡ್ಡ ಅಡ್ಡಿಯಾಯಿತು. ನಿಮಿಷಾ ಪ್ರಿಯಾಳನ್ನ ಉಳಿಸಿಕೊಳ್ಳಲು ಆಕೆಯ ಪೋಷಕರು ಸಂತ್ರಸ್ತ ಕುಟುಂಬಕ್ಕೆ 8,60,00,000 ಬ್ಲಡ್ ಮನಿ ನೀಡಲು ಸಿದ್ಧವಾಗಿದೆ. ಆದರೆ ಅದನ್ನ ಅವರು ಸ್ವೀಕರಿಸ್ತಾ ಇಲ್ಲ. ಹಣದಿಂದ ರಕ್ತವನ್ನ ಖರೀದಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ತಲಾಲ್ ಅಬ್ದುಲ್ ಮೆಹದಿ ಕುಟುಂಬ ಹೇಳಿದೆ. ಇದರ ಮಧ್ಯೆ ನಿಮಿಷಾ ಪ್ರಿಯಾಳ ಮರಣ ದಂಡನೆ ಪ್ರಕ್ರಿಯೆಯನ್ನ ಯೆಮನ್ ಸರ್ಕಾರ ಮುಂದೂಡಿದೆ. ಇದು ಸ್ವಲ್ಪ ಸಮಾಧಾನ ತಂದಿದೆ. ಇನ್ನು ಪ್ರಕರಣದ ಸಾಮಾಜಿಕ ಮತ್ತು ಮಾನವೀಯ ಆಯಾಮಗಳನ್ನು ನೋಡ್ತಾ ಹೋಗೋದಾದ್ರೆ, ನಿಮಿಷಾ ಪ್ರಿಯಾ ಪ್ರಕರಣ ವಿದೇಶಗಳಲ್ಲಿ ಕೆಲಸ ಮಾಡುವ ವಲಸಿಗ ಕಾರ್ಮಿಕರು ಎದುರಿಸುವ ಅಪಾಯಗಳನ್ನ ಎತ್ತಿ ತೋರಿಸುತ್ತೆ. ವಿಶೇಷವಾಗಿ ಮಧ್ಯಪ್ರಾಚ್ಯದಂತಹ ಪ್ರದೇಶಗಳಲ್ಲಿ ಮಹಿಳಾ ಕಾರ್ಮಿಕರು ದುರ್ಬಲರಾಗಿರ್ತಾರೆ ಮತ್ತು ಶೋಷಣೆ, ಕಿರುಕುಳಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು. ಈ ಪ್ರಕರಣವು ಅಂತಹ ಸನ್ನಿವೇಶಗಳಲ್ಲಿ ಮಾನವ ಹಕ್ಕುಗಳ ರಕ್ಷಣೆಯ ಅಗತ್ಯವನ್ನ ಮತ್ತು ರಾಜತಾಂತ್ರಿಕ ಬೆಂಬಲದ ಮಹತ್ವವನ್ನ ಒತ್ತಿ ಹೇಳುತ್ತೆ. ಅಲ್ಲದೆ ಭಾರತೀಯರು ವಿದೇಶಗಳಿಗೆ ಕೆಲಸಕ್ಕೆ ಹೋಗುವಾಗ ಎದುರಿಸುವ ಕಾನೂನು ಸವಾಲುಗಳು, ಸಾಂಸ್ಕೃತಿಕ ಭಿನ್ನತೆಗಳು, ರಕ್ಷಣೆಯ ಕೊರತೆಗಳ ಬಗ್ಗೆ ಈ ಪ್ರಕರಣ ಗಂಭೀರವಾದ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಭಾರತ ಸರ್ಕಾರ ತಮ್ಮ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವುದಕ್ಕೆ ಇನ್ನಷ್ಟು ಪರಿಣಾಮಕಾರಿ ಕಾರ್ಯವಿಧಾನಗಳನ್ನು ರೂಪಿಸಬೇಕೆಂಬ
ಕೂಗು ಕೇಳಿ ಬಂದಿದೆ. ಇನ್ನು ಮುಂದಿನ ಸವಾಲುಗಳು. ಪ್ರಸ್ತುತ ನಿಮಿಷಾ ಪ್ರಿಯಾ ಅವರ ಕಾನೂನು ಮಾರ್ಗಗಳು ಬಹುತೇಕ ಮುಗಿದಿದೆ. ಭಾರತ ಸರ್ಕಾರ ಯೆಮೆನ್ನಲ್ಲಿನ ತಮ್ಮ ಪ್ರಜೆಗಳ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಮತ್ತು ಅಂತಹ ಪ್ರಕರಣಗಳಲ್ಲಿ ಮಧ್ಯಪ್ರವೇಶಿಸಲು ಇರುವ ಸವಾಲುಗಳನ್ನು ಎದುರಿಸ್ತಾ ಇದೆ. ರಾಜತಾಂತ್ರಿಕ ಪ್ರಯತ್ನಗಳು ಮುಂದುವರೆದಿದ್ರೂ ಯೆಮೆನ್ನ ಅಸ್ಥಿರ ಪರಿಸ್ಥಿತಿ ಮತ್ತು ಸಂತ್ರಸ್ತ ಕುಟುಂಬದ ಬ್ಲಡ್ ಮನಿ ನಿರಾಕರಣೆ ನಿಮಿಷಾ ಅವರ ಭವಿಷ್ಯವನ್ನ ಅನಿಶ್ಚಿತಗೊಳಿಸಿದೆ. ನಿಮಿಷಾ ಪ್ರಿಯಾ ಅವರ ಪ್ರಕರಣ ಅಂತಾರಾಷ್ಟ್ರೀಯ ಕಾನೂನು, ಮಾನವ ಹಕ್ಕುಗಳು, ರಾಜತಂತ್ರದ ಸಂಕೀರ್ಣ ಒಳಸಂಚುಗಳನ್ನು ಬಿಚ್ಚಿಡುತ್ತೆ. ಇದು ವಿದೇಶಗಳಲ್ಲಿ ಕೆಲಸ ಮಾಡುವ ಭಾರತೀಯ ಕಾರ್ಮಿಕರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ನೀತಿ ನಿರೂಪಕರಿಗೆ ಒಂದು ಪ್ರಮುಖ ಪಾಠವಾಗಿದೆ.